ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಇಂದಿನ ವಿಡಿಯೋ ಗ್ರಾಮ ಆಡಳಿತಾಧಿಕಾರಿ ಅಥವಾ VAO ಹುದ್ದೆಗಳ ಬಗ್ಗೆ. ಮೊದಲಿಗೆ ಸರ್ಕಾರದ ಈ ಪತ್ರವನ್ನು ಗಮನಿಸಿ. ಇದು ಜನವರಿ 3, 2026ರಂದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಿಂದ ಹೊರಬಂದಿರುವ ಅಧಿಕೃತ ಆದೇಶ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. 500 ಹೊಸ ಹುದ್ದೆಗಳು. 2025 ಮತ್ತು 26ನೇ ಸಾಲಿನಲ್ಲಿ ಖಾಲಿ ಇರುವಂತಹ ಒಟ್ಟು 500 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡುವ ಮೂಲಕ ಭರ್ತಿ ಮಾಡಲು ಹಣಕಾಸು ಇಲಾಖೆ ಈಗಾಗಲೇ ಹಸಿರು ನಿಶಾನೆ ತೋರಿಸಿದೆ. ಈ 500 ಹುದ್ದೆಗಳಲ್ಲಿ ನಿಮ್ಮ ಜಿಲ್ಲೆಗೆ ಎಷ್ಟು ಜನ ಬೇಕು ಎಂಬ ಮಾಹಿತಿಯನ್ನು ಜನವರಿ 7, 2026ರ ಒಳಗಾಗಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಗಡುವು ನೀಡಲಾಗಿತ್ತು. ಅಂದರೆ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಅತಿ ವೇಗವಾಗಿ ಚಾಲ್ತಿಯಲ್ಲಿದೆ. ಇನ್ನು ನೇಮಕಾತಿ ತಡವಾಗಲು ಮೀಸಲಾತಿ ಗೊಂದಲ ಮತ್ತು ಕೋರ್ಟ್ ಕೇಸುಗಳು ಮುಖ್ಯ ಕಾರಣ ಆಗಿದ್ವು ಎಂಬುದು ನಮಗೆಲ್ಲ ಗೊತ್ತಿದೆ. ಆದರೆ ಸರ್ಕಾರದ ಒಂದು ದೊಡ್ಡ ನಿರ್ಧಾರ ಈಗ ನಮಗೆ ಈ ಎಲ್ಲ ಗೊಂದಲಗಳಿಗೆ ಒಂದು ತಡೆಯನ್ನು ಹಾಕಿದೆ. 50% ಮಿತಿಯಲ್ಲಿ ನೇಮಕಾತಿ. 56% ಮೀಸಲಾತಿಯ ಬಗ್ಗೆ ಕಾನೂನು ತೊಡಕುಗಳಿರುವುದರಿಂದ ಪರೀಕ್ಷೆಗಳನ್ನು ತಡ ಮಾಡದೆ 50% ಮೀಸಲಾತಿ ಅಡಿಯಲ್ಲೇ ಈ ಪ್ರಕ್ರಿಯೆಯನ್ನು ಮುಂದುವರಿಸಲು ಸಚಿವ ಸಂಪುಟ ನಿರ್ಧರಿಸಿದೆ. ಇನ್ನು ಕೋರ್ಟ್ ಕೇಸ್ ಪ್ರಭಾವ ಏನಾಗುತ್ತೆ ಅಂದರೆ, ಈ 50% ಮಿತಿಯಲ್ಲಿ ಅಧಿಸೂಚನೆ ಹೊರಡಿಸಲು ಅಥವಾ ಪರೀಕ್ಷೆ ನಡೆಸಲು ಕೋರ್ಟ್ನಿಂದ ಯಾವುದೇ ಅಡ್ಡಿ ಇಲ್ಲ. ಕೇವಲ ಅಂತಿಮ ಆಯ್ಕೆ ಪಟ್ಟಿಯ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಮಾತ್ರ ಕೋರ್ಟ್ ಆದೇಶ ಅನ್ವಯವಾಗಬಹುದು. ಅಷ್ಟರಲ್ಲಿ ಸಮಸ್ಯೆ ಬಗೆಹರಿಯುವ ಸಾಧ್ಯತೆ ಇರುತ್ತದೆ. ಕೇವಲ VAO ಮಾತ್ರವಲ್ಲದೆ ರಾಜ್ಯಾದ್ಯಂತ ಇರುವಂತಹ ಇಲಾಖೆಗಳಲ್ಲಿ ಸುಮಾರು 53,000 ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಇನ್ನು ನಿಮಗೆಲ್ಲ ಇರುವಂತಹ ದೊಡ್ಡ ಪ್ರಶ್ನೆ ಅಂದರೆ ಅಧಿಸೂಚನೆ ಯಾವಾಗ ಬರ್ಬೋದು ಅಂತ. ಮಾಹಿತಿಗಳ ಪ್ರಕಾರ ಮಾರ್ಚ್ 3ನೇ ವಾರದಲ್ಲಿ ಅಧಿಕೃತ ಅಧಿಸೂಚನೆ ಹೊರಬರುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ಪರೀಕ್ಷೆಗಳು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲೇ ಚುನಾವಣೆ ಇರುವುದರಿಂದ ಲಿಖಿತ ಪರೀಕ್ಷೆಗಳು ಬಹುಶಃ ಜೂನ್ ಅಥವಾ ಜುಲೈ 2026ರಲ್ಲಿ ನಡೆಯಬಹುದು. ಹುದ್ದೆಗಳ ವರ್ಗೀಕರಣವನ್ನು ನೋಡಿ. ಸುಮಾರು 50% ರಿಸರ್ವೇಷನ್ ಹಿಡಿದ್ರೆ 500 ಹುದ್ದೆಗಳಲ್ಲಿ 250 ಹುದ್ದೆಗಳು ರಿಸರ್ವೇಷನ್ ಕ್ಯಾಟಗರಿಗೆ ಹೋಗಿಬಿಡುತ್ತವೆ. ಇಲ್ಲಿ ಒಂದು ಕಹಿ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಸರ್ಕಾರ ಈಗ 50% ಮೀಸಲಾತಿ ಅಡಿಯಲ್ಲಿ ಮಾತ್ರ ನೇಮಕಾತಿ ಮಾಡುತ್ತಿದೆ. ಅಂದರೆ ಮೀಸಲಾತಿ ವರ್ಗದವರಿಗೆ ಇರುವಂಥ ಹುದ್ದೆಗಳು ಸಹ ಸೀಮಿತವಾಗುತ್ತವೆ. ಉದಾಹರಣೆಗೆ ಪ್ರವರ್ಗ 2A ಅಭ್ಯರ್ಥಿಗಳಿಗೆ ಕೇವಲ 75 ಹುದ್ದೆಗಳಿವೆ ಎಂದು ಭಾವಿಸಿದರೆ 75 ಹುದ್ದೆಗಳು ಕರ್ನಾಟಕದ 31 ಜಿಲ್ಲೆಗಳಿಗೆ ಹಂಚಿಕೆಯಾದಾಗ ಒಂದು ಜಿಲ್ಲೆಗೆ ನಿಮ್ಮ ಕೆಟಗರಿಯಲ್ಲಿ ಸಿಗುವುದು ಕೇವಲ 2 ಅಥವಾ 3 ಹುದ್ದೆಗಳು ಮಾತ್ರ. ನಿಮ್ಮ ಜಿಲ್ಲೆಯಲ್ಲಿ ನೀವು ಟಾಪ್ 2 ಅಥವಾ ಟಾಪ್ 3ರಲ್ಲಿ ಬರೆದಿದ್ದರೆ ಕೆಲಸ ಸಿಗುವುದು ಕಷ್ಟವಾಗುತ್ತದೆ. ಗೌರ್ಮೆಂಟ್ ಕೆಲಸವನ್ನು ಪಡೆಯಬೇಕಾದರೆ ಬರೀ ಓದಿದರೆ ಸಾಲದು. ನಿಮ್ಮ ಕೆಟಗರಿಗೆ ಎಷ್ಟು ಹುದ್ದೆಗಳಿವೆ ಮತ್ತು ನಾವು ಎಷ್ಟು ಅಂಕ ಗಳಿಸಬೇಕು ಅನ್ನೋ ಅರಿವು ನಮಗೆ ಸ್ಪಷ್ಟವಾಗಿರಬೇಕು. ಇನ್ನು ನನ್ನ ಕಡೆಯಿಂದ ನಿಮಗೆ ಒಂದು ದೊಡ್ಡ ಸಲಹೆ ಏನಂದರೆ, ನನಗೆ ರಿಸರ್ವೇಷನ್ ಇದೆ, ನಾನು ಸ್ವಲ್ಪ ಕಡಿಮೆ ಓದಿದರೂ ನಡೆಯುತ್ತೆ ಅನ್ನೋ ಭ್ರಮೆಯಿಂದ ಹೊರಬನ್ನಿ. ನೀವು ರಿಸರ್ವೇಷನ್ ಮೇಲೆ ಅವಲಂಬಿತರಾಗಬೇಡಿ. ನೀವು ಓದಬೇಕಾಗಿರೋದು ಮತ್ತು ಗುರಿ ಇಟ್ಕೊಳ್ಬೇಕಿರೋದು ಆ 250 ಸಾಮಾನ್ಯ ವರ್ಗದ ಅಂದರೆ ಜನರಲ್ ಮೆರಿಟ್ ಹುದ್ದೆಗಳಿಗಾಗಿ. ನೀವು GM ಕಟ್ ಆಫ್ ಅಂಕಗಳನ್ನು ದಾಟುವಷ್ಟು ಸ್ಕೋರ್ ಮಾಡಿದರೆ ಮಾತ್ರ ನಿಮ್ಮ ಆಯ್ಕೆ ಖಚಿತವಾಗುತ್ತೆ. GM ಲಿಸ್ಟ್ನಲ್ಲಿ ನೀವು ಜಾಗ ಪಡೆದರೆ ನಿಮ್ಮ ಕೆಟಗರಿಯ ಹುದ್ದೆಗಳು ನಿಮ್ಮಂತೆಯೇ ಕಷ್ಟಪಡುತ್ತಿರುವ ಮತ್ತೊಬ್ಬ ಅಭ್ಯರ್ಥಿಗೆ ಸಿಗುತ್ತವೆ. ಹುದ್ದೆಗಳ ಸಂಖ್ಯೆ 500 ಮಾತ್ರ ಇರೋದ್ರಿಂದ ಕಾಂಪಿಟೇಷನ್ ಹಿಂದೆಂದಿಗಿಂತಲೂ ಹೆಚ್ಚಿರುತ್ತೆ. ಸಾವಿರಾರು ಜನ ಈಗಾಗಲೇ ಹಗಲು ರಾತ್ರಿ ಓದ್ತಾ ಇದ್ದಾರೆ. ನೀವು ಅವರನ್ನೆಲ್ಲ ಮೀರಿಸಿ GM ಕೆಟಗರಿಯಲ್ಲಿ ಕೆಲಸ ಗಿಟ್ಟಿಸಿಕೊಳ್ಬೇಕು ಅಂದರೆ ನಿಮ್ಮ ಸಿದ್ಧತೆ ಸಾಧಾರಣವಾಗಿದ್ದರೆ ಸಾಲದು, ಅಸಾಧಾರಣವಾಗಿರಬೇಕು. ಹಾಗಾಗಿ ಸ್ನೇಹಿತರೆ, ರಿಸರ್ವೇಷನ್ ಅನ್ನೋದು ಒಂದು ಭದ್ರತೆ ಮಾತ್ರ. ಅದನ್ನೇ ನಂಬಿ ಕುಳಿತುಕೊಳ್ಬೇಡಿ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗಿಂತ ಹೆಚ್ಚಿನ ಅಂಕ ಪಡೆಯುವ ಛಲ ಇಟ್ಕೊಂಡು ಇಂದೇ ತಯಾರಿ ಆರಂಭಿಸಿ. ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರಬೇಕಾದರೆ ನೀವು ಜನರಲ್ ಮೆರಿಟ್ ಮಟ್ಟದ ಸ್ಕೋರ್ ಮಾಡಲೇಬೇಕು. ಇನ್ನು ನಾನು VAO ಪರೀಕ್ಷೆಯ ಕಂಪ್ಲೀಟ್ ಸಿಲೆಬಸ್ ಮತ್ತು ಪಠ್ಯಕ್ರಮದ ಬಗ್ಗೆ ಅತ್ಯಂತ ವಿವರವಾದ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ನೀಡಲಿದ್ದೇನೆ. ಆ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ. ಪರೀಕ್ಷೆಯನ್ನು KEA ನಡೆಸೋದ್ರಿಂದ ಅವರು ಪ್ರಶ್ನೆ ಕೇಳುವ ವಿಧಾನವೇ ಬೇರೆ ಇರುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಸಿದ್ಧತೆಯಿಂದ ಇಂದೇ ಸಮಾನವಾಗಿ ಆರಂಭಿಸಿ. ಹಳೆಯ ಪ್ರಶ್ನೆ ಪತ್ರಿಕೆ KEA ವೆಬ್ಸೈಟ್ನಲ್ಲಿರುವ ಅಧಿಕೃತ ಪಠ್ಯಕ್ರಮವನ್ನು ಅನುಸರಿಸಿ ಕಳೆದ 5 ರಿಂದ 10 ವರ್ಷಗಳ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಪದೇ ಪದೇ ಸಾಲ್ವ್ ಮಾಡಿ.
ನೀವು ಈ ಬಾರಿ ಯಾವ ಜಿಲ್ಲೆಯಿಂದ VAO ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಕೊನೆಯದಾಗಿ ಸರ್ಕಾರ ಅಧಿಸೂಚನೆ ಹೊರಡಿಸಲು ಸಿದ್ಧತೆ ಮಾಡಿಕೊಂಡಿದೆ. ಅಂದರೆ ಬಹಳ ಗಂಭೀರವಾಗಿ ಕೆಲಸ ನಡೆಯುತ್ತಿದೆ ಅಂತಲೇ ಅರ್ಥ. ನಿಮಗೆ ಬೇಕಾಗಿರುವುದು ಕೇವಲ ಒಂದು ಹುದ್ದೆ. ಆ ಒಂದು ಸೀಟ್ ಪಡೆಯುವ ಛಲ ನಿಮ್ಮಲ್ಲಿರಲಿ. ನೀವು ಕೇವಲ ನಿಮ್ಮ ಕೆಟಗರಿಗಾಗಿ ಓದಬೇಡಿ. ಸಾಮಾನ್ಯ ವರ್ಗದ ಅಂದರೆ GM ಕೆಟಗರಿ ಕಟ್ ಆಫ್ ಅಂಕಗಳನ್ನು ದಾಟುವಷ್ಟು ಸಿದ್ಧತೆ ಮಾಡಿ. ಆಗ ಮಾತ್ರ ನಿಮ್ಮ ಯಶಸ್ಸು ಖಚಿತವಾಗುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ಸಿಲೆಬಸ್ ವಿಡಿಯೋವನ್ನು ಮಿಸ್ ಮಾಡದೆ ನೋಡಲು ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.